ಎಸ್, ಹೀರೋನ ಮದುವೆ ಆಗ್ಬೇಕು ಅಂತಿದ್ದಂಥವ್ರು ಈಗ ಹೀರೋ ತಮ್ಮನ್ನ ಮದುವೆ ಆಗೋದಕ್ಕೆ ಹೊರಟಿದ್ದಾರೆ. ಇಷ್ಟಕ್ಕೂ ಆ ಎಂಗೇಜ್ಮೆಂಟ್ ನಡೆಯುತ್ತಾ ಇಲ್ವಾ? ಸೊ ಅಂಜನಾ ಮತ್ತೆ ಅಶ್ವಿನಿ ಬಾಸ್ ಟಿವಿಗೆ ಸಿಕ್ಕಿದ್ದಾರೆ. 500 ಎಪಿಸೋಡ್ ಸೆಲೆಬ್ರೇಷನ್ ಅಲ್ಲಿ ನಿನ್ನ ಜೊತೆ ನನ್ನ ಕತೆ. ಇಡೀ ಇತ್ತೀಚೆಗಷ್ಟೇ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇತ್ತು. ಅದ್ರ ಜೊತೆಗೆ ಸಾಕಷ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶಂಸೆಗಳ ಸುರಿಮಳೆ ಅಂತೂ ಸುರಿಸ್ತಾ ಇತ್ತು. ಸೊ ಇವರೊಬ್ರು ಕ್ಯಾರೆಕ್ಟರೈಸೇಷನ್ ಯಾವ ತರ ಇರುತ್ತೆ, ಅದ್ರ ಜೊತೆಗೆ ಆಫ್ ಸ್ಕ್ರೀನ್ ಏನೆಲ್ಲ ತರಲೆ ತುಂಟಾಟಗಳನ್ನ ಮಾಡ್ತಾರೆ, ಒಂದಷ್ಟು ವಿಚಾರಗಳನ್ನ ನಾನು ಕೆದಕ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಬಿಕಾಸ್ ಯಾಕಂತಂದ್ರೆ 500 ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡಿದ್ದು. ಸೊ ಹೀರೋನಂತೂ ಟ್ರೈ ಮಾಡಿದ್ರಿ, ಬಟ್ ಹೀರೋ ಬಿದ್ದಿಲ್ಲ. ಬಟ್ ಹೀರೋ ತಮ್ಮನ್ಗೆ ಟ್ರೈ ಮಾಡ್ತಿದ್ರ, ಹೆಂಗ್ ಅನ್ನಿಸ್ತಿದೆ? ಆಕ್ಚುಲಿ ನಾನಲ್ಲ ಟ್ರೈ ಮಾಡಿದ್ದು, ಹೀರೋಗೂ ನಾನಲ್ಲ ಟ್ರೈ ಮಾಡಿದ್ದು, ಅಂಡ್ ಇವಾಗ ಅವನ ತಮ್ಮಂಗೂ ನಾನಲ್ಲ ಮಾಡ್ತಿರೋದು, ನಮ್ಮಮ್ಮ. ಸೊ ಅವರ ಈ ಆಸ್ತಿನ ಪಡ್ಕೋಬೇಕು ಅಥವಾ ರಿವೆಂಜ್ ತಗೋಬೇಕು ಅನ್ನೋ ಒಂದು ಅವರ ಕಾರಣಕ್ಕಾಗಿ ಪಾಪ ನಾನು ಬಲಿಯಾಗ್ತಿದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಅದಿಲ್ಲ, ಅದು ಸಾಲದೆ ಅಂತ ಇವ್ರು ಬೇರೆ ಇದ್ದಾರೆ. ಇವಾಗ ನಂದೆಲ್ಲಿಡ್ಲಿ ಅಂತ ಬರಕ್ಕೆ. ಸೊ ಅದೊಂದು ಜಿಸ್ಟ್ ಆಯ್ತು, ಲೈಕ್ ಸ್ಟೋರಿ ಲೈನ್ ಬಗ್ಗೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಸೆಟ್ಟಲ್ಲಿ ಇವಾಗ ನಾವು ಆನ್ ಸ್ಕ್ರೀನ್ ಏನು ಕಾಣ್ತೀವೋ, ಫಾರ್ ಎಕ್ಸಾಂಪಲ್ ನಾನು ಭೂಮಿ, ಅವಳನ್ನ ನಾನೇ ಟೀ ಅಂಗಡಿ ಏ ಬಾರೆ ಇಲ್ಲಿ ಏ ಹೋಗಲೆ ಅಂದ್ರೆ ಎಷ್ಟು ಅವಮಾನ ಮಾಡಕ್ ಸಾಧ್ಯನೋ ಅಷ್ಟು ಅವಮಾನ ಮಾಡ್ತೀನಿ. ಬಟ್ ಬಿಹೈಂಡ್ ದ ಸೀನ್, ಲೈಕ್ ಬಿಹೈಂಡ್ ದ ಸ್ಕ್ರೀನ್, ವಿ ಆರ್ ರಿಯಲಿ ಗುಡ್ ಫ್ರೆಂಡ್ಸ್. ನಾನು ಇವಳಾಗಿರ್ಲಿ ಅಥವಾ ನಾನು ಭೂಮಿ ಆಗಿರ್ಲಿ, ಪ್ರತಿ ಇನ್ಫ್ಯಾಕ್ಟ್ ನಾವಿಬ್ರು ವಿ ಅಡ್ರೆಸ್ ಈಚ್ ಅದರ್ ಆಸ್ ಬೇಬಿ. ಹಾಯ್ ಬೇಬಿ, ಹವ್ ಆರ್ ಯು, ಹೆಂಗಿದ್ಯಾ, ಈ ಥರ ಎಲ್ಲ. ಸೊ ಯಾ, ಪ್ಲೀಸ್ ಯು ಆ್ಯಡ್ ಆನ್ ಸಮಥಿಂಗ್. ಅಂಜು ಹೇಳೋ ಥರ ಆನ್ ಸ್ಕ್ರೀನೇ ನಾವು ಬೇರೆ ಥರ ಇರ್ತೀವಿ, ಆಫ್ ಸ್ಕ್ರೀನ್ ವಿ ಆರ್ ರಿಯಲಿ ಫ್ರೆಂಡ್ಲಿ. ಒನ್ ಮೋರ್ ಆ್ಯಡೆಡ್ ಪಾಯಿಂಟ್ ಟು ಇಟ್ ಅಂದರೆ ನನಗೂ ಅಂಜುಗೂ ಕೊಡವ ಭಾಷೆ ಬರುತ್ತೆ. ಸೊ ವಿ ಯೂಶಲಿ ಟಾಕ್ ಇನ್ ಕೊಡವ ಲ್ಯಾಂಗ್ವೇಜ್. ಅದು ಬಿಟ್ರೆ ವಿ ಗೋ ಔಟ್ ಆಲ್ಸೋ, ರೈಟ್, ವಿ ಆಲ್ ಗೋ ಔಟ್. ಸೊ ಆ ಥರ ಇವ್ರ ಅಮ್ಮ ಬೇರೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ನೀವೊಬ್ರು ಬೇರೆ ಬಂದಿದ್ದೀರಾ ಹೀರೋಯಿನ್ ಆಗೋದಕ್ಕೆ. ಸೊ ಹೆಂಗ್ ಅನ್ನಿಸ್ತಿದೆ, ಲೈಕ್ ಯಾವ ತರ ಇದೆ ಕ್ಯಾರೆಕ್ಟರೈಸೇಷನ್? ಈಗ ನೋಡಿರುವಂತಹ ಅಭಿಮಾನಿಗಳು ನಿಮ್ಗೆ ಯಾವಾಗಾದ್ರೂ ಸಿಕ್ಕಾಗ ಗುರುತಿಸಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ? ಯಾ, ಕ್ಯಾರೆಕ್ಟರ್ ಇಟ್ ವಾಸ್ ಆ್ಯಕ್ಚುಲಿ ನಾಟ್ ಈಸಿ ಫಾರ್ ಮೀ ಇನ್ ದ ಬಿಗಿನಿಂಗ್. ತುಂಬ ಕಷ್ಟ ಆಗ್ತಿತ್ತು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಇಟ್ ವಾಸ್ ಅ ವೆರಿ ನೆಗೆಟಿವ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಕಷ್ಟ ಆಗ್ತಿತ್ತು. ಐ ವಾಸ್ ಅ ಫ್ರೆಷರ್ ಆಸ್ ವೆಲ್. ಹೋಗ್ತಾ ಹೋಗ್ತಾ ಕೋ ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನನ್ನು ಹಿಂಗೆ ಮಾಡು, ಇದನ್ನು ತಿದ್ಕೋ ಅಂತ ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಐ ಹ್ಯಾವ್ ಅ ವೆರಿ ಗುಡ್ ಕೋ ಆರ್ಟಿಸ್ಟ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನನಗೆ ಅನಿಲ್ ಸರ್ ಅವರೇ ಸಿಕ್ಕಿದ್ರು, ಅವರೇ ಡೈರೆಕ್ಟ್ ಮಾಡಿರೋದು. ಅವರು ಕೂಡ ಅಷ್ಟೇ, ಈ ವಾಸ್ ವೆರಿ ಸಪೋರ್ಟಿವ್. ನೀವೇ ಕೇಳಿಸ್ಕೊಂಡ್ರೆ ಎಲ್ಲರೂ ಮಾತಾಡಿದ್ದು, ಹಿ ವಾಸ್ ವೆರಿ ವೆರಿ ಸಪೋರ್ಟಿವ್. ಹೇಳ್ಕೊಡೋದಾಗಿರ್ಬೋದು, ಆ ಪೇಷನ್ಸ್ ಆಗಿರ್ಬೋದು. ಈಗ ಹೊಸಬ್ರು ಇದ್ದಾರೆ ಅಂದಾಗ ಈ ಡೈರೆಕ್ಟರ್ ಶುಡ್ ಡೆಫಿನೆಟ್ಲಿ ಹ್ಯಾವ್ ಅ ವೆರಿ ಹೈ ಲೆವೆಲ್ ಆಫ್ ಪೇಷನ್ಸ್. ಆ ಪೇಷನ್ಸ್ ಇತ್ತು ಅನಿಲ್ ಸರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇನ್ನೂ ಕಲಿತಾ ಇದ್ದೀನಿ. ದರ್ ಇಸ್ ಲಾಟ್ ಮೋರ್ ಫಾರ್ ಮಿ ಟು ಲರ್ನ್. ಡೆಫಿನೆಟ್ಲಿ ಕಲಿತೀನಿ. ಆ್ಯಂಡ್ ಎಸ್, ಅಶ್ವಿನಿ ಬಂದು ಯಾವುದೋ ಒಂದು ಗ್ರಡ್ಜ್ಗೋಸ್ಕರ ಈ ಮನೆಗೆ ಸೇರ್ಕೊಂಡಿರ್ತಾಳೆ. ಲವ್ ಮಾಡಿರಲ್ಲ. ಅಜಿತ್ನಾಗಲಿ ನಚಿಕೇತ್ನಾಗಲಿ ಲವ್ ಮಾಡಿರಲ್ಲ. ಒಂದು ಗ್ರಡ್ಜ್ಗೋಸ್ಕರ ಈ ಮನೆಗೆ ಸೇರಿಕೊಂಡು ಎಲ್ಲರನ್ನೂ ನಾಶ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಅಂದರೆ ಅಂಜು ಆಲ್ರೆಡಿ ನಚಿಕೇತ್ ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ. ಸೊ ನೋಡಬೇಕು ಯಾವ ರೀತಿ ಸ್ಟೋರಿ ಹೋಗುತ್ತೆ ಅಂತ. ಆ್ಯಕ್ಚುಲಿ ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಥಿಂಗ್. ನಾನು ಆ್ಯಕ್ಚುಲಿ ಮೊದಲು ಬೇಸಿಕಲಿ ಅಂಜನಾ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಶಿ ಈಸ್ ಅ ಸ್ಪಾಯ್ಲ್ಡ್ ಬ್ರ್ಯಾಟ್. ಅವಳಿಗೆ ಫುಲ್ ಚಿಕ್ಕಂದಿನಿಂದ, ಬಿಕಾಸ್ ನಾನು ಅಜಿತ್ ಮತ್ತು ಭೂಮಿ ಸ್ಲ್ಯಾಶ್ ಮನಸ್ವಿನಿ, ಆ್ಯಕ್ಚುಲ್ ಮನಸ್ವಿನಿ, ನಾವೆಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಸೊ ಲೈಕ್ ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತೀವಿ ಚಿಕ್ಕದ್ರಿಂದ. ನಮ್ಮ ಒಂಥರ ಹೋಗೋ ಬಾರೋ ಆ ಥರ ಫೀಲ್ ಇರುತ್ತೆ. ಆ್ಯಂಡ್ ಅದೊಂದು ಒಂದು ವಯಸ್ಸಿಗೆ ಬಂದಾದ್ಮೇಲೆ ಐ ವಿಲ್ ಡೆವಲಪ್ ಎನ್ ಅಟ್ರಾಕ್ಷನ್, ಲೈಕ್ ಇನ್ಫ್ಯಾಚುಯೇಷನ್ ಅಂತ ಹೇಳ್ಬೋದು, ಟುವರ್ಡ್ಸ್ ಹಿಮ್. ಬಿಕಾಸ್ ಪೊಲೀಸ್ ಆಫೀಸರು, ಫುಲ್ ಲೈಕ್ ಫಿಟ್ ಆಗಿ, ವೆರಿ ಅಟ್ರಾಕ್ಟಿವ್, ವೆರಿ ಪ್ಲೀಸಿಂಗ್ ಫಾರ್ ದಿ ಐಸ್. ಆ್ಯಂಡ್ ಅಂಜು ಜಸ್ಟ್ ಕ್ಯಾರಿ ಅವೇ ಆಗಿಬಿಟ್ಟಿರ್ತಾಳೆ ಅಂತ ನನಗನ್ಸುತ್ತೆ, ದಟ್ ಕ್ಯಾರೆಕ್ಟರ್. ಬಿಕಾಸ್ ಅವಳಿಗೆ ಆ ಲವ್ವು, ಆ ದಟ್ ಡೀಪ್ ಥಿಂಕಿಂಗ್ ಈ ಕ್ಯಾರೆಕ್ಟರ್ಗೆ ಇಲ್ಲವೇ ಇಲ್ಲ. ಬಿಕಾಸ್ ಅಮ್ಮ ಏನು ಹೇಳ್ತಾಳೆ, ಅಂಜು ಅಂದರೆ ಶಿಲ್ಮೆಲಾಗ ಓಕೆ ಮಾಮ್ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಸೊ ಅವಳಿಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ ಪಾಪ ಅಂಜುಗೆ ಸೀರಿಯಲಲ್ಲಿ. ಯಾರಾದ್ರೂ ಬೈದಿದಾರ ಕಮೆಂಟ್ಸ್ ಅಲ್ಲಿ, ನಿಮ್ ಸ್ವಂತ ಬುದ್ಧಿ ಇಲ್ವಾ, ನಿಮ್ಮ ಅಮ್ಮನ ಮಾತೆ ಕೇಳ್ತೀರಾ ಅಂತ?
ಆ್ಯಕ್ಚುಲಿ ಕಮೆಂಟ್ಸಲ್ಲಿ ಯೂಶ್ವಲಿ ನಾನು ಕಮೆಂಟ್ಸೇ ಚೆಕ್ ಮಾಡಲ್ಲ. ಬಿಕಾಸ್ ಸಮ್ಟೈಮ್ಸ್ ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್ ಒಂಥರ ಅದು ಎಫೆಕ್ಟ್ ಆಗುತ್ತೆ. ಐ ಫೀಲ್ ಡಿಸ್ಟರ್ಬ್ ಆಗುತ್ತೆ. ಅದೊಂಥರ ಇಟ್ ಕ್ರಿಯೇಟ್ಸ್ ಒಂಥರ ಕಾನ್ಷಿಯಸ್ ಮಾಡಿಬಿಡುತ್ತೆ ನಮ್ಮನ್ನು ವೆನ್ ಅಟ್ಲೀಸ್ಟ್ ಫಾರ್ ಮೀ. ಸೊ ನಾನು ಕಮೆಂಟ್ಸ್ ಅಂತೂ ಓದಲ್ಲ. ಯಾವಾಗಲೂ ಒಂದ್ಸಲಿ ಕಣ್ಣಿಗೆ ಬಿದ್ದಿರೋದು ಇದು ದಟ್ ಕುಡ್ಕಿ ಇವಳ ಅಟ್ಲೀಸ್ಟ್ ಅಂಜುವಾರು ಇದ್ದಿದ್ರೆ ಈ ಸಮಯದಲ್ಲಿ ಕುಡ್ಕೊಂಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ಏನೋ ಮಾಡಿರೋಳು, ಈ ಥರದ್ದೆಲ್ಲ ನೋಡಿದ್ದೀನಿ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಎಸ್ಪೆಷಲಿ ಅವ್ರು ಮದುವೆ ಆಗ್ಬಿಟ್ಟು ಬಂದಾದ್ಮೇಲೆ ನಾನು ಎಣ್ಣೆ ಹೊಡೆದ್ಬಿಟ್ಟು ಕುಡಿದ್ಬಿಟ್ಟು ಅವ್ರ ರೂಮಿಗೆ ಹೋಗ್ಬಿಟ್ಟು ನಾನು ಹುಚ್ಚಾಟ ಆಡಿರೋದು ಎಷ್ಟೊಂದು ಸೀನ್ಸ್ ಇದೆ. ಸೊ ಕುಡ್ಕಿ ಗಿಡ್ಕಿ ಅಂತೆಲ್ಲ ಹೇಳಿದ್ದಾರೆ. ನಿಮ್ಗೇನು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ? ಬಿಕಾಸ್ ಕಮೆಂಟ್ಸ್ ಅನ್ನ ಚೆಕ್ ಮಾಡ್ಬೇಕು. ಯಾಕಂದ್ರೆ ಯೂಶುವಲಿ ನೆಗೆಟಿವ್ ಕಮೆಂಟ್ಸ್ ಅಂತ ನೆಗೆಟಿವ್ ಕ್ಯಾರೆಕ್ಟರ್ನ ಮಾಡ್ತಿದೀವಿ ಅಂದಾಗ ಕಮೆಂಟ್ಸ್ ಕೂಡ ನೆಗೆಟಿವ್ ಆಗಿ ಬಂದಿರುತ್ತೆ. ಹಾಗಾಗಿ ಅಂಜು ಹೇಳ್ದಾಗೆ ನನಗಿದೆಲ್ಲ ಹೊಸದಿತ್ತು. ಸೊ ಇನಿಷಿಯಲ್ ಡೇಸಲ್ಲಿ ನಾನು ಕಮೆಂಟ್ಸ್ ಚೆಕ್ ಮಾಡ್ತಿದ್ದೆ, ಹಿಂಗೆ ಬರ್ತಿದೆ ರೆಸ್ಪಾನ್ಸ್ ಅಂತ ನೋಡೋದಕ್ಕೆ. ಮೊದಲು ಒದ್ದೋಡಿಸಿ, ಅಶ್ವಿನಿನ ಒದ್ದೋಡಿಸಿ, ನಿಂಗೆ ಅರ್ಥ ಆಗ್ತಿಲ್ವಾ, ಅವಳು ನಿನ್ನ ಮಗಳಲ್ಲ, ಏನು ಪೆದ್ರಾಗ್ಬಿಟ್ಟಿದ್ದೀರಾ, ಸಚ್ ಕೈಂಡ್ ಆಫ್ ಕಮೆಂಟ್ಸ್. ಆ್ಯಂಡ್ ತೀರಾ ನೆಗೆಟಿವ್ ಇರ್ತಿತ್ತು ಕಮೆಂಟ್ಸ್. ಆ್ಯಂಡ್ ಅಂಜು ಹೇಳ್ದಾಗೆ ನನಗೂ ಅದು ತುಂಬ ಎಫೆಕ್ಟ್ ಆಗ್ತಿತ್ತು. ನೆಕ್ಸ್ಟ್ ಡೇ ಶೂಟಿಗೆ ಬಂದಾಗ ನಿನ್ನೆ ರಾತ್ರಿ ಓದಿರೋ ಕಮೆಂಟ್ಸ್ ಎಲ್ಲ ನನಗೆ ಹಂಗೆ ಬರ್ತಾ ಇತ್ತು. ಸೊ ರೀಸೆಂಟ್ಲಿ ಐವ್ ಸ್ಟಾಪ್ಡ್ ಸೀಯಿಂಗ್ ಕಮೆಂಟ್ಸ್. ಸೊ ಇವಾಗ ಎಫೆಕ್ಟ್ ಆಗ್ತಿಲ್ಲ. ಬಟ್ ನೋಡಿದಾಗ ಜನ ಕಂಡುಹಿಡಿತಾರೆ, ಬಂದು ಮಾತಾಡಿಸ್ತಾರೆ. ಬಟ್ ಯಾವುದೇ ರೀತಿ ನೆಗೆಟಿವ್ ಆಗಿ ಮಾತಾಡ್ಸಲ್ಲ. ದೇ ಆಲ್ ಸೇ ಯು ಆರ್ ಡೂಯಿಂಗ್ ಗುಡ್, ಡೂ ವೆಲ್. ಆ ಸ್ಟೋರಿ ಏನಾಗುತ್ತೆ ಮುಂದೆ, ದಟ್ ಕ್ಯೂರಿಯಾಸಿಟಿ ಅವ್ರಿಗಿರುತ್ತೆ. ಬಟ್ ನಾನು ಹೇಳ್ತೀನಿ, ನೀವು ನೋಡಬೇಕು, ನೀವು ಕಾಯಲೇಬೇಕು ಅಂತ. ಆ್ಯಕ್ಚುಲಿ ಮೋಸ್ಟ್ ಆಫ್ ದೆಮ್ ಹತ್ರನೇ ಬರಲ್ಲ, ಬರೀ ದೂರದಿಂದಾನೆ ಅಂತ ಮಾತಾಡ್ತಿರ್ತಾರೆ. ಆದರೆ ನಾವು ಕ್ಯಾರೆಕ್ಟರ್ ಏನು ಪ್ಲೇ ಮಾಡ್ತಿರ್ತೀವೋ ರಿಯಲ್ ಲೈಫಲ್ಲೂ ಹಾಗೇನೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಖಂಡಿತವಾಗ್ಲೂ ಅಲ್ಲ. ಅದನ್ನ ಅಂದರೆ ಜನರು ಈ ನಮ್ಮ ಟೆಲಿವಿಷನ್ ಈ ಸೀರಿಯಲ್ನ ಎಷ್ಟು ಹಾರ್ಟಿಗೆ ತಗೊಂಡು ಮನ್ಸಿಗೆ ತಗೊಂಡು ಅದನ್ನ ಆ ಪಾರ್ಟ್ ಆಫ್ ದ ಲೈಫ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅಂದರೆ ದಟ್ ಈಸ್ ಗುಡ್ ಇನ್ ಅ ವೇ. ಒಂದು ರೀತಿನಲ್ಲಿ ಇಟ್ ಇಸ್ ಗುಡ್, ಬಟ್ ಇನ್ನೊಂದು ರೀತಿನಲ್ಲಿ ನೋಡಿದಾಗ ಅದು ನಾವು ಮನುಷ್ಯರು, ನಾವು ಜಸ್ಟ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ, ಒಂದು ಪಾತ್ರನ ಪ್ಲೇ ಮಾಡ್ತಿದ್ದೀವಿ ಅನ್ನೋದು ಪದೇ ಪದೇ ರಿಮೈಂಡ್ ಮಾಡಬೇಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್. ಸರಿಯಾಗಿರುವಂತ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ನಿಮ್ಗೆ? ಹೌದು, ಬಿಕಾಸ್ ಆ ಎಕ್ಸ್ಪ್ರೆಷನ್ಸ್ ಅಂದರೆ ದೂರದಿಂದಾನೆ ಅದು ಇವಳು ಹಿಂಗೆ ಇರ್ಬೋದಾ, ಅಥವಾ ಯಪ್ಪ ಈ ಅಂಜು ಅಂತೆಲ್ಲ ನೋಡ್ತಿರ್ತಾರೆ. ಸೊ ಅದು ಒಂಥರ ಹರ್ಟ್ ಆಗುತ್ತೆ ಅದು ಒಂದೊಂದ್ಸಲ. ಎಸ್, ಫೈನಲಿ ಈಗ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ಕೂಡ ನಿಮ್ಮ ಪಾತ್ರಕ್ಕೆ ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಸೊ ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ನೀವು ಹೇಳಿದ್ದನ್ನೇ ನಾನು ಮುಂದುವರಿಸ್ತೀನಿ. ಇಟ್ ಮೀನ್ಸ್ ಇಟ್ಸ್ ವರ್ಕಿಂಗ್. ಅಂದರೆ ನನ್ನ ಆ್ಯಕ್ಟಿಂಗ್ ಅಥವಾ ಅವಳ ಆ್ಯಕ್ಟಿಂಗ್ ಅವರಿಗೆ ಮುಟ್ತಾ ಇದೆ ಅಂತ ಅದು ಖಚಿತವಾಗುತ್ತೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಥರ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಐ ಕ್ಯಾನ್ ಆಲ್ಸೋ ಥ್ಯಾಂಕ್ ಆ್ಯಂಡ್ ನಥಿಂಗ್ ಎಲ್ಸ್. ಥ್ಯಾಂಕ್ ಯು ಎವ್ರಿ ಒನ್. ನಮ್ಮನ್ನ ಅಶ್ವಿನಿ ಪಾತ್ರನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ. ಇನ್ನು ಮುಂದೆನೂ ಕೂಡ ಪಾತ್ರಕ್ಕೆ ಜಸ್ಟಿಸ್ ಕೊಡ್ತೀನಿ ಅಂತ ಐ ಕ್ಯಾನ್ ಪ್ರಾಮಿಸ್. ಐ ಕ್ಯಾನ್ ಡೂ ಮೈ ಸೆಲ್ಫ್ ಬೆಟರ್ ಅಂತ. ದಟ್ ಇಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಬ್ರಿಗೂ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ. ನೆಗೆಟಿವ್ ಪಾತ್ರಗಳ ಮೂಲಕ ಆರ್ಭಟ ಮಾಡ್ತಾ ಇದ್ದಾರೆ, ಅದೇ ರೀತಿ ಸಿನಿಮಾಗಳಲ್ಲೂ ಅವಕಾಶ ಬರಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಅಶ್ವಿನಿ ಹಾಗೇನೆ ಅಂಜನಾ ಅವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.